ವಿದ್ಯಾರ್ಥಿಗಳೇ, ನಿನ್ನೆಯ ದಿವಸ ದುರ್ಯೋಧನ ವಿಲಾಪ ಎನ್ನುವ ಕಾವ್ಯದ ಕೇವಲ 2 ನುಡಿಗಳನ್ನು ನಾವು ನೋಡಿದ್ದೇವೆ. ಇನ್ನು ಮುಂದೆ 3ನೇ ನುಡಿಯನ್ನು ಹೇಳ್ತಾ ಇದ್ದೇನೆ. ನೋಡ್ರಿ, ದುರ್ಯೋಧನ ಯುದ್ಧ ಭೂಮಿಯೊಳಗೆ ತನ್ನ ಅಜ್ಜನನ್ನು ಕಾಣಲಿಕ್ಕೆ ಹೋಗ್ತಾ ಇದ್ದಾನೆ. ಆ ವೇಳೆಯೊಳಗೆ ಹೋಗ್ತಾ ಇರುವಂಥ ಸಂದರ್ಭದೊಳಗೆ ಯುದ್ಧ ಭೂಮಿಯಲ್ಲಿ ದುರ್ಯೋಧನನಿಗೆ ಆದಂಥ ಅನುಭವಗಳನ್ನು ಮಹಾಕವಿರನ್ನು ಇಲ್ಲಿ ನಮಗೆ ವಿವರಣೆ ಮಾಡ್ಕೋತ ಹೋಗ್ತಾನೆ. ಅದಕ್ಕೆ ಇಲ್ಲೇನಾಗ್ತಾ ಐತಿ, ಅಲ್ಲಿ ಮುರಿದು ಬಿದ್ದಂಥ ಆಯುಧಗಳು ದುರ್ಯೋಧನನಿಗೆ ಚುಚ್ಚಿದವು. ಆಮೇಲೆ ರಕ್ತ ಸಮುದ್ರದಂತೆ ಹರಿತಾ ಇತ್ತು. ಅಲ್ಲಿ ಸಾಕಷ್ಟು ಹೆಣಗಳು ಬಿದ್ದಿದ್ದು, ಆ ಹೆಣಗಳನ್ನೆಲ್ಲ ಸಾವಕಾಶವಾಗಿ ದಾಟಿ ದುರ್ಯೋಧನ ಹೋಗ್ತಾ ಇದ್ದಾನೆ. ಆಮೇಲೆ ಕತ್ತರಿಸಿದಂಥ ಆನೆಯ ಸೊಂಡಿಲುಗಳು ದುರ್ಯೋಧನನಿಗೆ ಬಳ್ಳೆಯ ಬಳ್ಳೆಯ ಅಂಗ ಮುಖಕ್ಕೆ ಇವು ಅಡ್ಡು ಬರಾಕತ್ತಿದ್ದು, ಅವನ್ನೆಲ್ಲ ಸರಿಸಿ ಮತ್ತೆ ಸಂಜಯನನ್ನು ಆಶ್ರಯಿಸ್ಕೊಂಡು ಮುಂದೆ ಹೊಂಟಿದ್ದಾನೆ. ಇನ್ನು ಮುಂದೆ ಎಲ್ಲೋ ಅವಾಗಿಂಗೆ ಹೋಗ್ತಾ ಇರುವಾಗ ಇವಂಗ ನೋಡಿದ. ಯಾರನ್ನು ನೋಡಿದ? ಗುರು ದ್ರೋಣರ ಶವವನ್ನು ನೋಡ್ತಾ ಇದ್ದಾನೆ. ದ್ರೋಣರ ಶವವನ್ನು ನೋಡಿ ಏನು ಅಂದ ದುರ್ಯೋಧನ ಅನ್ನುವಂಥ ಮಾತನ್ನು ಇಲ್ಲಿ ನಾವು ನೋಡೋಣ. ಅರೆಯಮೆ ನೋಡ್ರಿ, ಅರೆಯಮೆ ಬಿಲ್ಲ ಭಿನ್ನನಕ್ಕೆ ಗಾಂಡೀವಿಯಲ್ತು ಪಿನಾಕಪಾಣಿಯುಂ ನೆರೆಯನ್ ಇದಿರ್ಚಿ ನಿಮ್ಮೊಡನೆ ಕಾದಿ ಗೆಲಲ್. ಅದು ನಿಮ್ಮ ಉಪೇಕ್ಷೆಯಂದ ಅರಿಯನ್ ಇದೆನ್ನ ಕರ್ಮವಶವೆಂದರಿಯಂ ನಿಮಗಿಂತು ಸಾವುಂ ಈ ತೆರದಿ ನೋ ಕಾರಣಂ ನೆರೆಯೇ ಸಂಭವಿಸಿರ್ದುದೋ ಕುಂಭ ಸಂಭವ. ನೋಡ್ರಿ, ಗುರು ಅನ್ನುವಂಥ ಅಭಿಮಾನ, ಒಂದು ಗೌರವ ದುರ್ಯೋಧನನಲ್ಲಿ ಮೂಡಿ ಆ ದ್ರೋಣನ ಕಳೇಬರ ಶವಕ್ಕೆ, ಹೆಣಕ್ಕೆ ಏನಂತಾರೆ, ಕಳೇಬರ ಅಂತ ಕರೀತಾರೆ. ಆ ಕಳೇಬರಕ್ಕೆ ನಮಸ್ಕಾರ ಮಾಡ್ತಾನೆ. ಅವಾಗ ಗುರು ದ್ರೋಣನ ಸಾಹಸವನ್ನು, ಗುರು ದ್ರೋಣರ ಸಾಮರ್ಥ್ಯವನ್ನು ಇಲ್ಲಿ ದುರ್ಯೋಧನ ಏನು ಮಾಡಾಕತ್ತಾನಪ್ಪ ಅಂತಂದ್ರೆ ಹೇಳಾಕತ್ತಾನ. ಎದ್ರ ಮುಂದೆ? ಆ ದ್ರೋಣನ ಹೆಣದ ಮುಂದೆ, ದ್ರೋಣರ ಸತ್ತ ಶವದ ಮುಂದೆ ಕುಳಿತ ಹೇಳತ್ತಾನ, ಅರೆಯಮೇ ನನಗೆ ಗೊತ್ತಿಲ್ಲನ, ಅರಿ ಅಂತಂದು ತಿಳಿ, ನಾ ತಿಳಿದಿಲ್ಲನ. ಏನಂತ ತಿಳಿದಿಲ್ಲ? ಬಿಲ್ಲ ಭಿನ್ನನಕ್ಕೆ, ಬಿಲ್ಲು ವಿದ್ಯೆಗೆ, ಬಿಲ್ಲು ವಿದ್ಯೆಯೊಳಗೆ ಗಾಂಡೀವಿ ಅಲ್ತು, ಹೌದಿಲ್ರಿ, ಗಾಂಡೀವಿ ಅಲ್ತು. ಅದಕ್ಕೆ ಹೇಳ್ತಾನೆ ಇಲ್ಲಿ ಗಾಂಡೀವಿ ಅನ್ನುವಂಥ ಧನಸ್ಸನ್ನು ಧರಿಸಿದಂಥ ವ್ಯಕ್ತಿಯಾಗಲಿ, ಹೌದಾ? ಅದಕ್ಕೆ ಇಲ್ಲಿ ಸಾಕಷ್ಟು ಹೇಳಕತ್ತಾನ ನೋಡ್ರಿ. ಯಾವ ರೀತಿ? ಇಲ್ಲಿ ಗಾಂಡೀವಿ ಧನಸ್ಸನ್ನು ಧರಿಸಿದಂಥ ಶಿವ, ಹೌದಾ? ಸರಿ, ಅಷ್ಟೇ ಅಲ್ಲ, ಇಲ್ಲಿ ಮತ್ತೇನು ಹೇಳ್ತಾನೆ ಅಂತಂದರೆ ಬಿಲ್ಲ ಭಿನ್ನನಕ್ಕೆ, ಭಿನ್ನನ ಚಾತುರ್ಯ, ಬಿಲ್ಲು ಇದರೊಳಗೆ, ಹೌದಾ? ಅದಕ್ಕೆ ಅಷ್ಟೇ ಅಲ್ಲ, ಪಿನಾಕಪಾಣಿ, ಪಿನಾಕನ್ ತ್ರಿಶೂಲ್ ರುದ್ರ, ಹೌದಾ? ಗಾಂಡೀವಿ ಧನಸ್ಸನ್ನು ಧರಿಸಿದವ ಅವಂಗಾಗಲಿ, ತ್ರಿಶೂಲವನ್ನು ಹಿಡ್ಕೊಂಡಂಥ ರುದ್ರನಾಗಲಿ ನಿಮ್ಮ ಮುಂದೆ ನಿಂತ ನಿಮ್ಮನ್ನು ಸೋಲ್ಸೋಕ್ಕಾಗೋದಿಲ್ಲ. ನೆರೆಯನ್ ಇದಿರ್ಚಿ ನಿಮ್ಮೊಡನೆ, ಇದಿರ್ಚಿ ಅಂದರೆ ಎದುರಿಸಿ ನಿಮ್ಮೊಡನೆ ಕಾದಿ ಗೆಲಲ್, ನಿಮ್ಮೊಡನೆ ಕಾದೋದು ಅಂತಂದ್ರೆ ಹೋರಾಟ ಮಾಡಿ ಗೆಲಲ್ಕ. ಅದು ಮತ್ತು ನೀವೀಗ ಸತ್ರೆ ಅಂದ್ರೆ ನಿಮ್ಗೆ ಸೋಲಾಗೈತಂದ್ರೆ ಅದು ನಿಮ್ಮ ಉಪೇಕ್ಷೆ ಅಂದ್ರೆ ಉದಾಸೀನತೆ. ಯಾಕಂದ್ರೆ ನೀವು ಉದಾಸೀನರಾಗಿ ಇನ್ನು ಇದ್ದಾರೆ ಏನು ಮಾಡೋದು ಬಿಡಂತ ಹೇಳ್ಕಾರ, ನಿರಾಸಕ್ತಿಯಿಂದ ಹಿಂಗೆ ಮಾಡಿ ನೀವು ಸೋತ್ರು ಅಂತ ಹೇಳಕತ್ತಾನೆ. ನೀವು ಸೋಲವ್ರಲ್ಲ, ನೀವು ಯಾಕಂದ್ರೆ ನೀವು ಮಹಾಶೂರರದಿರಿ, ನೀವು ಸೋತ್ತೇರಿ ಅಂದ್ರೆ ನಿಮ್ಮ ಉದಾಸೀನತೆ ಇದು. ಇನ್ನು ಬದುಕರೆ ಏನು ಮಾಡೋದು ಬಿಡು ಅನ್ನುವಂಥ ವಿಚಾರ ನಿಮ್ಮಲ್ಲಿ ಮೂಡಿ ನೀವು ಸತ್ತೇರೋ, ಅಥವಾ ಇದನ್ನ ಕರ್ಮವಶವೆಂದರಿಯನ್, ಅಥವಾ ಇದು ನನ್ನ ಕರ್ಮ ಅಂತ ತಿಳ್ಕೊಳ್ಳೋ, ಅಥವಾ ಇದು ನನ್ನ ಕರ್ಮ ಅಂತ ತಿಳ್ಕೊಳ್ಳೋ ಅಂತ ಹೇಳಕತ್ರ. ನಿಮಗಿಂತೂ ಸಾವಂ, ನಿಮಗೆ ಸಾವು ಬಂದತಿ ಈ ಥರದಿ, ಈ ರೀತಿಯಾಗಿ ನ ಕಾರಣಂ ಅಂದರೆ ವಿನಾಕಾರಣ,
ಯಾವ ಕಾರಣ ಇಲ್ಲದ ನಕ ನೆರೆಯೇ ಆಯಿತೋ ಸಂಭವಿಸಿರ್ದುದೋ ಬಂತಲ್ಲ ಕುಂಭ ಸಂಭವ. ಕುಂಭ ಸಂಭವ ಅಂತಂದರೆ ಋಷಿಮುನಿಗಳು ಶೇಖರಿಸಿಡುವ ಕುಂಭದಿಂದ ಹುಟ್ಟಿದಂಥವಂಗ ಯಾರು ದ್ರೋಣ. ಅದಕ್ಕೆ ಅವಂಗೇನು ಹೆಸರು ಕೊಟ್ಟರು, ಕುಂಭ ಸಂಭವ ಅನ್ನುವಂಥ ಹೆಸರು ಬಂತು. ಹೌದಾ. ಎಂದು ದುಃಖಂಗೈದು ಕುಂಭ ಸಂಭವನಂ ಶ್ರೀ ಪ್ರದಕ್ಷಿಣೆಂಗೈದು ಬರುತ್ತಂ ಆ ದಿಶಾಭಾಗದೋಳ್. ಆವಾಗ ಹಿಂಗೆ ಆ ಕುಂಭ ಸಂಭವನಿಗೆ ಗುರು ದ್ರೋಣನಿಗೆ ಪ್ರದಕ್ಷಿಣೆಯನ್ನು ಹಾಕಿ 3 ಪ್ರದಕ್ಷಿಣೆಯನ್ನು ಹಾಕಿ ಮುಂದೆ ಬರ್ತಾ ಇದ್ದಾನೆ. ಬರುವಷ್ಟರೊಳಗೆ ಮತ್ತೊಂದು ನೋಡಿದ. ಏನಪ್ಪಾ ಏನು ಅಂತಂದ್ರೆ ಈಗ 4ನೇ ನೋಡ್ರಿ. ಅರೆ ಮುಗಿದಿರ್ದ ಕಣ್ಮಲರ್ ಅಲರ್ದ ಮುಗಂ ಕಡಿವೋದ ಕೈயும் ஆசுரதரம் ஆக கர்ச்சிதவுடும் ಬೆರಸನ್ ಅನ್ಯ ಶರ ಪ್ರಹಾರ ಜರ್ಜರಿತ ಶರೀರನಾಗಿ ನವಲೋಹಿತ ವಾರ್ದಿಯೋಳ್ ಅಳ್ದು ಬಿಳ್ದನಂ. ಕುರುಪತಿ ನೋಡಿ ಕಂಡನ್ ಅಭಿಮನ್ಯು ಕುಮಾರನನ್ ಆಜೀವೀರನಂ. ನೋಡ್ರಿ, ಫಸ್ಟ್ ಯಾರು ಶವ ನೋಡಿದೀವ? ದ್ರೋಣರನ್ನು ನೋಡಿದ. ಗುರು ದ್ರೋಣರನ್ನು ನೋಡಿ 3 ಪ್ರದಕ್ಷಿಣೆಯನ್ನು ಹಾಕಿ, ನೀವು ಬಿಲ್ಲುವಿದ್ಯೆಗೆ ಶ್ರೇಷ್ಠರು, ನಿಮಗೆ ಹೆಂಗೆ ಸಾವು ಬಂತು? ನೀವು ಸೋತವ್ರಲ್ಲ, ನೀವು ಬೇಕಂತ ಸೋತರಿ. ಯಾಕಂದ್ರೆ ನಿಮ್ಮನ್ನು ಸೋಲ್ಸವ್ರು ಯಾರೂ ಇಲ್ಲ. ಗಾಂಡೀವಿ ಆಗಲಿ ಪಿನಾಕನೇ ಆಗಲಿ ನಿಮ್ಮನ್ನು ಸೋಲ್ಸಕ್ಕೆ ಸಾಧ್ಯ ಇಲ್ಲ. ಅಂಥ ಶೌರ್ಯ ಸಾಹಸವಂತಗರು ನೀವು. ಮತ್ತು ನೀವು ಸೋತರಂದ್ರೆ ಇದು ನೀವು ಉದಾಸೀನ ಮಾಡಿದಿರಿ, ಅಥವಾ ಇಲ್ಲ ಅಂತಂದ್ರೆ ಇದು ನನ್ನ ಕರ್ಮ ಇರ್ಬೋದು ಅಂತ ಹೇಳಿದ. ಹಿಂಗೇಳಿ ಮುಂದೆ ಬರುವಾಗ ಅಲ್ಲಿ ಅಭಿಮನ್ಯು ಸತ್ತು ಬಿದ್ದದ್ದು ನೋಡ್ತಾನೆ. ಅವನು ಸತ್ತು ಬಿದ್ದರೂ ಕೂಡ ಹೆಂಗೆ ಬಿದ್ದನು ಅರೆ ಮುಗಿದಿರ್ದ ಕಣ್ಮಲರ್. ನೋಡ್ರಿ, ಅಲ್ಲಿ ಅರೆ ಮುಗಿದಿರ್ದ ಅರ್ಧ ಮುಚ್ಚಿದ ಕಣ್ಣೆನ್ನುವ ಅಲರ್ ಹೂ. ನೋಡ್ರಿ, ಅಲರ್ಧ ಮುಗಂ. ಈ ಸತ್ರು ಕೂಡ ಮುಖದೊಳಗಿನ ಕಾಂತಿ, ಮುಖ ಅರಳೈತಿ, ಮುಖದೊಳಗಿನ ಕಾಂತಿ ಕಡಿಮೆ ಆಗಿಲ್ಲ. ಕಡಿವೋದ ಕೈಯುಂ, ಕೈ ಕತ್ತರಿಸ್ಕೊಂಡಂಥ ಕೈಯುಂ ಆಸುರತರಂ ಅಂತಂದರೆ ಭಯಂಕರವಾಗಿ, ಆಸುರತರ ಅಂತಂದರೆ ಭಯಂಕರವಾಗಿ ಕಚ್ಚಿದಂಥ ದವಡಿ. ಹಲ್ಲು ಕಡ್ದಲ್ಲ, ವೈರಿಗಳನ್ನು ಕೊಲ್ಲಬೇಕು ಅಂತೇನು ಹಲ್ಲು ಕಡ್ದದ ಹಂಗ ಐತಿ. ದೌಡಿ ಕಚ್ಚಿದ ಹಂಗ ಐತಿ, ಹಂಗ ಬಿದ್ದು ಸತ್ತಾನ. ಬೆರಸನ್ ಮತ್ತು ಅನ್ಯ ಶರ ಪ್ರಹಾರ, ಬೇರೆಯವರ ಬಾಣುಗಳ ಹೊಡೆತ. ಪ್ರಹಾರ ಅಂದ್ರೆ ಹೊಡೆತ, ಶರ ಬಾಣುಗಳು. ಜರ್ಜರಿತ ಶರೀರನಾಗಿ, ಇವನು ಅಭಿಮನ್ಯು ಶರೀರ ಆಗೈತೆ, ನುಜ್ಜುಗುಜ್ಜು ಗಿಜ್ಜುಳಿಕಾಗೈತಿ. ಜರ್ಜರಿತ ಶರೀರ, ಜರ್ಜರಿತ ಗಿಜ್ಜುಳಿಕೆ, ಹೌದ್ರಲ್ಲಿ ಶರೀರನಾಗಿ. ನವಲೋಹಿತ ವಾರ್ದಿಯೋಳ್ ಅಂತ ಯುವಕ ಇವನ ದೇಹದಿಂದ ಹೊಸ ರಕ್ತ, ಹೌದು ಹೊಸ ರಕ್ತ ಐತಂತವಲ್ಲ ಯುವಕರು ತರುಣರು, ಅದಕ್ಕೆ ಇವನ ದೇಹದೊಳಗಿಂದ ರಕ್ತ ಬರೆಯಕತ್ತ. ಲೋಹಿತ ರಕ್ತ, ಹೌದಿಲ್ರಿ, ರಕ್ತದ ಕಡಲು. ಲೋಹಿತ ವಾರ್ದಿ ಅಂದ್ರೆ ಸಮುದ್ರ, ಲೋಹಿತ ಅಂದ್ರೆ ಇಲ್ಲಿ ರಕ್ತ, ಹೌದಿಲ್ರಿ. ಅದಕ್ಕೆ ಈ ಏನಾಗತ್ತೆ, ಹೊಸ ರಕ್ತದ ಸಮುದ್ರದಲ್ಲಿ ಬಿದ್ದಿದ್ದಾನೆ. ಬಿದ್ದವನನ್ನ ಕುರುಪತಿ ನೋಡಿ, ಕುರು ವಂಶದ ಪತಿ ಅಂದ್ರೆ ದುರ್ಯೋಧನ ನೋಡಿದಾನೆ. ಕಂಡನ್ ಯಾರನ್ನ? ಅಭಿಮನ್ಯು ಕುಮಾರನನ್ನ ನೋಡಿದ. ಇವ್ಯಾರ? ಆಜೀವೀರ. ಆಜಿ ಅಂದ್ರೆ ಯುದ್ಧ ವೀರನು. ಯಾರು ಈ ಅಭಿಮನ್ಯು ಯುದ್ಧ ವೀರನು, ಹೌದಿಲ್ರಿ. ಅಭಿಮನ್ಯುನ ಶೌರ್ಯವನ್ನು ಹೆಂಗೆ ವರ್ಣನೆ ಮಾಡಿದ ನೋಡ್ರಿ ಇಲ್ಲಿ. ಯಾರು? ಮಹಾಕವಿ ರನ್ನ ಅನ್ನುವಂಥ ದುರ್ಯೋಧನನ ಬಾಯಿಂದ ಅಂತ ಹೇಳ್ತಾರೆ ನೋಡ್ರಿ. ಅರೆ ಮುಗಿದಿರ್ದ ಕಣ್ಮಲರ್ ಅಲರ್ಧ ಮೊಗಂ ಕಡಿವೋದ ಕೈಯುಂ ಆಸುರತರಮಾಗೆ ಕರ್ಚಿದವುಡುಂ ಬೆರಸನ್ ಅನ್ಯ ಶರ ಪ್ರಹಾರ ಜರ್ಜರಿದ ಶರೀರನಾಗಿ ನವಲೋಹಿತ ವಾರ್ದಿಯೋಳ್ ಅಳ್ದು ಬಿಳ್ದನಂ. ಕುರುಪತಿ ನೋಡಿ ಕಂಡನ್ ಅಭಿಮನ್ಯು ಕುಮಾರನನ್ ಆಜೀವೀರನಂ. ಹೌದಾ?
ಅದಕ್ಕೆ ನೋಡ್ರಿ ವೈರಿಗಳನ್ನು ಸದೆ ಬಡಿಬೇಕಂತ ಕರೇನು ಹಲ್ಲು ಕಡ್ದಾನ, ಹಲ್ಲು ಕಡ್ದದ್ದು ಹಂಗೆ ಐತಿ. ಮತ್ತು ಇವನ ಕೈ ಕತ್ತರಿಸಿದಾರು, ಕತ್ತರಿಸಿದ ಕೈ ಹಂಗೆ ಅದಾವು. ಇಷ್ಟಾದರೂ ಇವನು ಮುಖದೊಳಗಿನ ಕಾಂತಿ ತೇಜಸ್ಸು ಹೋಗಿರಲಿಲ್ಲ. ಕೈಯೊಳಗೆ ಬಿಲ್ಲು ಬಾಣ ಹಿಡಿದದ್ದು ಹಂಗೆ ಐತಿ. ಸತ್ರು ಕೂಡ ಇವನು ಹೆಂಗೈತಿಪ್ಪ ಅಂತಂದ್ರೆ ಮುಖ ನೋಡ್ಬೇಕಪ್ಪ, ಜೀವಂತ ಎದ್ದು ಬರ್ತಾನೋನೋಪ್ಪ, ಹಂಗೆ ಆ ರೀತಿಯೊಳಗೆ ಬಿದ್ದಂಥ ಅಭಿಮನ್ಯು ಕುಮಾರನ ಶವವನ್ನು ನೋಡ್ತಾನೆ. ಅದಕ್ಕೆ ಅವನಿಗೇನು ಹೇಳ್ದ, ಆಜೀವೀರ, ಯುದ್ಧ ವೀರ ನೀನು ಅಂತ ಯಾರು ಕರೆದರು? ದುರ್ಯೋಧನ ಯಾರನ್ನು ಕರೆದ? ಅಭಿಮನ್ಯುವನನ್ನು ಕರೆದ ಅನ್ನುವಂಥದ್ದು.